ರಾಮ ಅನ್ನೋ 2 ಅಕ್ಷರಗಳನ್ನು ಉಚ್ಚಾರಣೆ ಮಾಡಿದರೇನೆ ಮಾಡಿದ ಎಲ್ಲ ಪಾಪಗಳು ಕೂಡ ನಾಶ ಆಗತ್ತೆ ಅಂತ ಹೇಳ್ತಾರೆ. ಯಾಕೆ? ರಾ ಅನ್ನೋ ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕಾದರೆ ಬಾಯಿಯನ್ನು ತೆಗಿಬೇಕು. ಬಾಯಿ ತೆಗೆದು ರಾ ಅನ್ನೋ ಅಕ್ಷರವನ್ನು ಉಚ್ಚಾರಣೆ ಮಾಡಿದಾಗ ನಾವು ಮಾಡಿದ ಎಲ್ಲ ಪಾಪಗಳು ಕೂಡ ಹೊರಗಡೆ ಬರುತ್ತೆ. ಆ ಹೊರಗಡೆ ಹೋದ ಪಾಪಗಳು ಪುನಃ ಒಳಗಡೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗ ಮ ಅನ್ನೋ ಅಕ್ಷರವನ್ನು ಉಚ್ಚಾರಣೆ ಮಾಡ್ತೇವೆ. ಮ ಅನ್ನೋ ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಬಾಯಿ ಮುಚ್ಚಿ ಅಕ್ಷರವನ್ನು ಉಚ್ಚಾರಣೆ ಮಾಡ್ತೇವೆ. ಭಕ್ತರು ಮಾಡಿದ ಸಕಲ ಪಾಪಗಳನ್ನು ಕೂಡ ಪರಿಹಾರ ಮಾಡುವಂತಹ ಅದ್ಭುತವಾದ ಸಾಮರ್ಥ್ಯ ರಾಮ ಅನ್ನೋ ಎಂಬ ಹೆಸರಿಗೆ ಇದೆ ಅಂತ ಹೇಳಿದ್ರೆ, ರಾಮನ ಪ್ರತಿಮೆಗೆ, ರಾಮನಂಥ ವ್ಯಕ್ತಿತ್ವ ಉಳ್ಳಂತಹ ಆ ಶ್ರೀರಾಮಚಂದ್ರನಿಗೆ ಇಂಥ ಸಾಮರ್ಥ್ಯ ಇದೆ ಅಂತ ಹೇಳಬೇಕಾ? ಅದಕ್ಕೆ ದಾಸರಾಯರು ಹೇಳಿದ್ದು, ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೀತು ಸುಜನರನು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಹೀಗೆ ಆ ಪದ್ಮನಾಭ ತೀರ್ಥರ ಮಹಿಮೆಯನ್ನ, ನರಹರಿ ತೀರ್ಥರ ಮಹಿಮೆಯನ್ನ ನಿರೂಪಣೆ ಮಾಡಿ ಮುಂದಿನ ಶ್ಲೋಕದಲ್ಲಿ ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರಾದಂತಹ ನರಹರಿ ತೀರ್ಥರು ಯಾವ ಮೂಲರಾಮನ ಪ್ರತಿಮೆಯನ್ನ ತಂದುಕೊಟ್ಟರೋ ಆ ಮೂಲರಾಮನ ಪ್ರತಿಮೆಯ ಪ್ರಭಾವ ಎಂತಹದ್ದು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. सा यत्र राम प्रतिमास्ति तत्र चतुः पुमर्थी सततं चकास्ति आदिश्य चैवं गुरुणैव दत्तामथार्चयत्ता मनिषं यमीन्द्रः. ಸಾ ರಾಮ ಪ್ರತಿಮಾ ಯತ್ರ ವರ್ತತೆ, ಆ ಬ್ರಹ್ಮದೇವಕರಾರ್ಚಿತವಾದಂತಹ ಚತುರ್ಯುಗ ಮೂರ್ತಿ ಆ ಶ್ರೀರಾಮಚಂದ್ರನ ಪ್ರತಿಮೆ ಎಲ್ಲಿ ಇರುತ್ತೋ ಅಲ್ಲೆಲ್ಲ ಕಡೆಯೂ ಕೂಡ ಚತುಃಪುಮರ್ಥಿ ಸತತಂ ಚಕಾಸ್ತಿ, 4 ಪುರುಷಾರ್ಥಗಳು ಎದ್ದು ಕುಣಿತಾ ಇರ್ತಾವಂತೆ ಆ ರಾಮನ ಪ್ರತಿಮೆ ಇದ್ದ ಸ್ಥಳದಲ್ಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳು ಕೂಡ ಮೂಲ ರಾಮನ ಪ್ರತಿಮೆ ಇದ್ದಂಥ ಸ್ಥಳದಲ್ಲಿ ಎದ್ದು ಕುಣಿತಾವೆ. ಅಂದರೆ ರಾಮನ ಪ್ರತಿಮೆ ಇದ್ದ ಸ್ಥಳದಲ್ಲಿ ಧರ್ಮ ತಾಂಡವ ಆಡ್ತಾ ಇರುತ್ತೆ, ಅರ್ಥ ಸಂಪತ್ತು ಹೇರಳವಾಗಿ ಬರುತ್ತೆ, ಕಾಮ ಅನ್ನೋ ಶಬ್ದಕ್ಕೆ ಇಲ್ಲಿ ಭೀಮಸೇನ ದೇವರು ಹೇಳಿದಂಥ ಕಾಮವನ್ನು ಇಟ್ಕೋಬೇಕು. ಕಾಮ ಅನ್ನೋ ಶಬ್ದಕ್ಕೆ ಯಾವುದೋ ಲೌಕಿಕ ಅರ್ಥದಲ್ಲಿ ಆ ಲೈಂಗಿಕವಾದಂತಹ ಕಾಮನೆಯನ್ನ ಇಟ್ಟುಕೊಳ್ಳದೆ ಕಾಮ ಅನ್ನೋ ಶಬ್ದಕ್ಕೆ ಆಸೆ ಅನ್ನೋ ಅರ್ಥವನ್ನ ಮಾಡಿ, ಯಾವುದರಲ್ಲಿ ಆಸೆ ಅಂದರೆ ಭಗವದ್ವಿಷಯಕವಾದಂತಹ ಕಾಮನೆ ಮೂಲರಾಮನ ಪ್ರತಿಮೆ ಎಲ್ಲಿ ಇರುತ್ತೋ ಅಲ್ಲಿ ಇರತ್ತೆ. ಹೀಗೆ ಧರ್ಮ, ಅರ್ಥ, ಕಾಮ ಇದರ ಕೊನೆಯ ಘಟ್ಟವೇ ಮೋಕ್ಷ. ಇವತ್ತಿನ ದಿನ ಪ್ರತಿಯೊಬ್ಬ ಪುರುಷ ತನ್ನ ಜೀವನದಲ್ಲಿ ಅಪೇಕ್ಷೆಯನ್ನು ಏನನ್ನು ಪಡ್ತಾನೆ? ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾ ಭೂತ್
ಸುಖ ಮಾತ್ರ ಬೇಕು, ದುಃಖದ ಲವಲೇಶವೂ ಕೂಡ ನನಗೆ ಬೇಡ ಅಂತ ಏನು ಹೇಳ್ತಾನೆ, ಇಂಥ ಒಂದು ದುಃಖ ಅಮಿಶ್ರಿತವಾದಂತಹ ಕೇವಲ ಸುಖ ಭೂಯಿಷ್ಠವಾದಂತಹ ಸುಖ ಅದು ನಮಗೆ ಎಲ್ಲಿ ಸಿಗತ್ತೆ ಅಂದರೆ ಭಗವಂತನ ಲೋಕವಾದಂಥ ವೈಕುಂಠ ಲೋಕದಲ್ಲಿ ಮಾತ್ರ ನಮಗೆ ಸಿಗತ್ತೆ. ಆದ್ದರಿಂದ ಇಂಥ 4 ಪುರುಷಾರ್ಥಗಳು ಕೂಡ ಎಲ್ಲಿ ಸಿಗತ್ತೆ ನಮಗೆ ಜಗತ್ತಿನಲ್ಲಿ ಅಂದರೆ ಮೂಲ ರಾಮಚಂದ್ರನ ಪ್ರತಿಮಾ ಸನ್ನಿಧಾನ ಎಲ್ಲಿ ಇರುತ್ತೋ ಅಲ್ಲಿ ಈ 4 ಪುರುಷಾರ್ಥಗಳು ಕೂಡ ವೈಭವದಿಂದ ಕುಣಿತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಆದಿಶ್ಯ ಚೈವಂ ಗುರುಣೈವ ದತ್ತಾಂ ಅಥಾರ್ಚಯತ್ತಾಂ ಅನಿಶಮ್ಯಮೀಂದ್ರಾಹ. ಇಂಥ ಆ ರಾಮಚಂದ್ರ ದೇವರ ಪ್ರತಿಮೆಯನ್ನ ಆಚಾರ್ಯ ಮಧ್ವರು ಪೂಜೆ ಮಾಡಿದ ಮೇಲೆ ಅವರ ಶಿಷ್ಯರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರೇ ಮೊದಲಾದಂಥ ಎಲ್ಲ ಸನ್ಯಾಸಿಗಳು ಕೂಡ ಆ ಪ್ರತಿಮೆಯ ಪೂಜೆಯನ್ನ ಮಾಡಿ ಆ ಪೂಜೆಯ ಫಲವನ್ನ ಇವತ್ತಿನ ತನಕವೂ ಕೂಡ ಈ ಜಗತ್ತಿನಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ನಮ್ಮಂಥ ಪಾಮರರಿಗೆ ದಯಪಾಲಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಹಾಗಾದರೆ ಆ ರಾಮನ ಕಾರುಣ್ಯ, ಆ ಯತಿಗಳ ಕಾರುಣ್ಯ ಎಷ್ಟು ಅಂತ ಹೇಳಬೇಕು. ರಾಮ ಅನ್ನೋ 2 ಅಕ್ಷರಗಳನ್ನು ಉಚ್ಚಾರಣೆ ಮಾಡಿದರೇನೆ ಮಾಡಿದ ಎಲ್ಲ ಪಾಪಗಳು ಕೂಡ ನಾಶ ಆಗತ್ತೆ ಅಂತ ಹೇಳ್ತಾರೆ. ಯಾಕೆ? ರಾ ಅನ್ನೋ ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕಾದರೆ ಬಾಯಿಯನ್ನು ತೆಗಿಬೇಕು. ಬಾಯಿ ತೆಗೆದು ರಾ ಅನ್ನೋ ಅಕ್ಷರವನ್ನು ಉಚ್ಚಾರಣೆ ಮಾಡಿದಾಗ ನಾವು ಮಾಡಿದ ಎಲ್ಲ ಪಾಪಗಳು ಕೂಡ ಹೊರಗಡೆ ಬರುತ್ತೆ. ಆ ಹೊರಗಡೆ ಹೋದ ಪಾಪಗಳು ಪುನಃ ಒಳಗಡೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗ ಮ ಅನ್ನೋ ಅಕ್ಷರವನ್ನು ಉಚ್ಚಾರಣೆ ಮಾಡ್ತೇವೆ. ಮ ಅನ್ನೋ ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಬಾಯಿ ಮುಚ್ಚಿ ಅಕ್ಷರವನ್ನು ಉಚ್ಚಾರಣೆ ಮಾಡ್ತೇವೆ. ಭಕ್ತರು ಮಾಡಿದ ಸಕಲ ಪಾಪಗಳನ್ನು ಕೂಡ ಪರಿಹಾರ ಮಾಡುವಂತಹ ಅದ್ಭುತವಾದ ಸಾಮರ್ಥ್ಯ ರಾಮ ಅನ್ನೋ ಎಂಬ ಹೆಸರಿಗೆ ಇದೆ ಅಂತ ಹೇಳಿದ್ರೆ, ರಾಮನ ಪ್ರತಿಮೆಗೆ, ರಾಮನಂಥ ವ್ಯಕ್ತಿತ್ವ ಉಳ್ಳಂತಹ ಆ ಶ್ರೀರಾಮಚಂದ್ರನಿಗೆ ಇಂಥ ಸಾಮರ್ಥ್ಯ ಇದೆ ಅಂತ ಹೇಳಬೇಕಾ? ಅದಕ್ಕೆ ದಾಸರಾಯರು ಹೇಳಿದ್ದು, ರಾಮ ರಾಮ ಎಂಬೆರಡಕ್ಷರ ಪ್ರೇಮ ಬೀಸಲಹೀತು ಸುಜನರನು. ಹೀಗೆ ರಾಮ ರಾಮ ಅನ್ನೋ ಅಕ್ಷರವನ್ನು ಉಚ್ಚಾರಣೆ ಮಾಡಿದ್ರೇನೆ ಸಾಕು, ಎಲ್ಲ ಸಜ್ಜನರನ್ನು ಕೂಡ ರಕ್ಷಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಒಂದು ಮಾತು. ಪ್ರತಿನಿತ್ಯ ಭಗವದ್ಗೀತೆಯ ಶ್ಲೋಕವನ್ನ, ಅರ್ಧ ಶ್ಲೋಕವನ್ನ, ವಿಷ್ಣು ಸಹಸ್ರನಾಮವನ್ನ ತಿಳ್ಕೋಬೇಕು, ಪಾರಾಯಣ ಮಾಡಬೇಕು. ಅಪ್ಪಿ ತಪ್ಪಿ ನಿಮ್ಮ ಕೈಯಲ್ಲಿ ಅನಾನುಕೂಲತೆಯಿಂದ ಆ ಪಾರಾಯಣಾದಿಗಳನ್ನು ಮಾಡಲಿಕ್ಕಾಗದೆ ಇದ್ದ ಪಕ್ಷದಲ್ಲಿ ರಾಮನ ಸ್ಮರಣೆಯನ್ನು ಮಾಡಿದರೆ ಸಾಕು, ವಿಷ್ಣು ಸಹಸ್ರನಾಮದ ಪಾರಾಯಣದ ಫಲ ಅನಾಯಾಸವಾಗಿ ನಿಮಗೆ ದೊರಕತ್ತೆ. ಅಂಥ ಒಂದು ಅದ್ಭುತವಾದ ಸಾಮರ್ಥ್ಯ ಜಗತ್ಪ್ರಭುವಾದಂತಹ ರಘುಕುಲ ಶ್ರೇಷ್ಠನಾದಂತಹ ಶ್ರೀರಾಮಚಂದ್ರನ ನಾಮಸ್ಮರಣೆಗೆ ಇದೆ ಅಂತ ಹೇಳಿದರೆ ಆ ರಾಮನ ಪ್ರತಿಮೆಯ ಪ್ರಭಾವ ಇನ್ನೆಷ್ಟು ಇರಬಾರದು ಅನ್ನೋದನ್ನ ಈ ಶ್ಲೋಕದಲ್ಲಿ ಅದ್ಭುತವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಮುಂದೆ ಆ ರಾಮನ ಪ್ರತಿಮೆಯ ಪ್ರಭಾವವನ್ನು ತಿಳಿಸಿದ ಮೇಲೆ ಆ ಮಾಧವ ತೀರ್ಥರ, ಆಚಾರ್ಯ ಮಧ್ವರ ಶಿಷ್ಯರಲ್ಲಿ ಒಬ್ಬರಾದಂತಹ ಮಾಧವ ತೀರ್ಥರ ಒಂದು ಸೇವೆಯನ್ನ, ಅವರ ಒಂದು ಇತಿಹಾಸವನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಅಂತೇವ ಸಂಸ್ತಸ್ಯ ಗುರೋರನೇನಾ ಸಭಾಜಯತ್ತಾಂ ಪ್ರತಿಮಾಂ ವಿತೀರ್ಣಾಂ ಸಂವರ್ಧಯನ್ನಾದಿಮ ಸಂಪ್ರದಾಯ ಮನ್ಯೋ ಭವನ್ಮಾಧವ ಸಂಯಮೇಂದ್ರಃ ಭವನ್ಮಾಧವ ಸಂಯಮೇಂದ್ರಃ. ನರಹರಿ ತೀರ್ಥರ, ಪದ್ಮನಾಭ ತೀರ್ಥರ, ಆಚಾರ್ಯ ಮಧ್ವರ ಶಿಷ್ಯರಾದಂತಹ ಯಾವ ಈ ಮಾಧವ ತೀರ್ಥರಿದ್ದಾರೋ, ಈ ಮಾಧವ ತೀರ್ಥರು ಆ
ಆಚಾರ್ಯರು ಹಾಕಿಕೊಟ್ಟ ಸಂಪ್ರದಾಯಗಳನ್ನು, ಪೂಜಾ ಸಂಪ್ರದಾಯ ಆಗಿರಬಹುದು, ಧಾರ್ಮಿಕ ಕಟ್ಟುಪಾಡುಗಳಿರಬಹುದು, ಶಾಸ್ತ್ರ ದೀಕ್ಷೆ ಇರಬಹುದು, ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಮಹನೀಯರು ಈ ಮಾಧವ ತೀರ್ಥ ಶ್ರೀಪಾದಂಗಳವರು. ಹೇಳ್ತಾರೆ, ಮಾಧವ ತೀರ್ಥರ ಇತಿಹಾಸವನ್ನ ನಿರೂಪಣೆ ಮಾಡ್ತಾ, ಮಾಧವ ತೀರ್ಥರು ತಮ್ಮ ಪೂರ್ವಾಶ್ರಮದಲ್ಲಿ ವಿಷ್ಣು ಶಾಸ್ತ್ರಿಗಳು ಅಂತ ಅವರ ಹೆಸರು. ಆಚಾರ್ಯ ಮಧ್ವರ ಪಾಂಡಿತ್ಯಕ್ಕೆ, ಅವರ ಶಾಸ್ತ್ರಕ್ಕೆ ಮನಸೋತು ಶಿಷ್ಯತ್ವವನ್ನ ವಹಿಸಿಕೊಂಡು ಮಾಧವ ತೀರ್ಥರಾಗಿ ವೇದವ್ಯಾಸ ದೇವರ ಸೇವೆಯನ್ನ, ಆಚಾರ್ಯ ಮಧ್ವರ ಸೇವೆಯನ್ನ ಮಾಡಿದಂಥ ಮಹನೀಯರು ಈ ಮಾಧವ ತೀರ್ಥರು. ನಮಗೆ ಪದ್ಮನಾಭ ತೀರ್ಥರ ಬಗ್ಗೆ, ನರಹರಿ ತೀರ್ಥರ ಬಗ್ಗೆ ಎಷ್ಟು ವಿಸ್ತೃತವಾದಂಥ ಚಿತ್ರಣವನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೋ ಅಂಥ ಒಂದು ವಿಸ್ತೃತವಾದ ಚಿತ್ರಣ ಮಾಧವ ತೀರ್ಥ ಯತಿಗಳ ಬಗ್ಗೆ ನಮಗಷ್ಟು ದೊರಕೋದಿಲ್ಲ. ಇವತ್ತಿನ ದಿನ ಕರ್ನಾಟಕ ಕ್ಷೇತ್ರದ ಮಣ್ಣೂರು ಅನ್ನುವಂತಹ ಪ್ರಾಂತ್ಯದಲ್ಲಿ ಅವರ ಮೂಲ ಬೃಂದಾವನವನ್ನು ಇವತ್ತಿಗೂ ಕೂಡ ನಾವು ನೋಡಬಹುದಾಗಿದೆ. ಇವರು ಮಾಡಿದ ಒಂದು ಅದ್ಭುತವಾದ ಸೇವೆಯಲ್ಲಿ ಒಂದನ್ನ ಇತಿಹಾಸಕಾರರು ನಿರೂಪಣೆ ಮಾಡ್ತಾರೆ. ನಾವು ಆಚಾರ್ಯ ಮಧ್ವರು ವೇದಗಳಿಗೆ ಪೂರ್ಣವಾದ ವ್ಯಾಖ್ಯಾನವನ್ನ ಬರೆಯಲಿಲ್ಲ. ಸ್ವಲ್ಪ ಮಂತ್ರಗಳಿಗೆ ಮಾತ್ರ ವ್ಯಾಖ್ಯಾನವನ್ನ ಬರೆದು ಋಗ್ಭಾಷ್ಯ ಅನ್ನೋದರ ಮೂಲಕ, ಆ ಗ್ರಂಥದ ಮೂಲಕ ವೇದ ಮಂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಕೊಟ್ಟಿದ್ದಾರೆ. ಆದರೆ ಮಾಧವ ತೀರ್ಥ ಎಂಬ ಯತಿಗಳು ಸಂಪೂರ್ಣ ವೇದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅನ್ನೋ ಪ್ರತೀತಿ ಇದೆ. ಜರ್ಮನಿ ಆ ದೇಶದಲ್ಲಿ ಬ್ರಿಟಿಷರು ನಮ್ಮ ಈ ದೇಶವನ್ನ ಕೊಳ್ಳೆ ಹೊಡೆದು ಹೋಗಬೇಕಾದರೆ ಬರೀ ನಮ್ಮಲ್ಲಿ ಇದ್ದಂತಹ ಮುತ್ತು ರತ್ನ ಆಭರಣಗಳನ್ನು ಮಾತ್ರ ತೆಗೆದುಕೊಂಡು ಹೋದದ್ದಲ್ಲ, ನಮ್ಮ ಹತ್ತಿರ ಇದ್ದ ಆಧ್ಯಾತ್ಮಿಕ ಸಂಪತ್ತನ್ನೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅದರಲ್ಲಿ ಮಾಧವ ತೀರ್ಥ ಯತಿಗಳು ಬರೆದ ವೇದ ವ್ಯಾಖ್ಯಾನವೂ ಕೂಡ ಒಂದು ಅನ್ನೋದನ್ನ ಇತಿಹಾಸಕಾರರು ಹೇಳ್ತಾರೆ. ಇದರ ಬಗ್ಗೆ ಸ್ವಲ್ಪ ಅನ್ವೇಷಣೆಯೂ ಕೂಡ ಇನ್ನು ಹೆಚ್ಚಿನ ಮಟ್ಟಿಗೆ ಆಗಬೇಕು. ಇಂಥ ಆ ಮಾಧವ ತೀರ್ಥ ಯತಿಗಳು ಆಚಾರ್ಯ ಮಧ್ವರು ಹಾಕಿಕೊಟ್ಟ ಸಂಪ್ರದಾಯವನ್ನ ಚಾಚೂ ತಪ್ಪದೆ ತಾವು ಮಾಡಿ ಸ್ವಯಂ ಅನುಷ್ಠಾನಕರ್ತೃಗಳಾಗಿ ಬೇರೆ ಅವರ ಮೂಲಕ ಮಾಡಿಸಿದಂಥ ಮಹನೀಯರು ಈ ಮಾಧವ ತೀರ್ಥರು ಅಂತ ಇವರ ಮಹಿಮೆಯನ್ನ ನಿರೂಪಣೆ ಮಾಡ್ತಾ ಮುಂದೆ ಅಕ್ಷೋಭ್ಯ ತೀರ್ಥ ಯತಿಗಳ ಒಂದು ಮಹತ್ವವನ್ನ ಸಾರ್ತಾ ಇದ್ದಾರೆ. मुनेरमुष्मादनवद्यबोधात् कृतोपदेशः प्रतिमां च गृह्णन् क्षोभं विधातुं प्रतिवादिवाचाम् अक्षोभ्यनामा मुनिराविरासीत्. ಅವರ ಹಿರಿಯ ಯತಿಗಳಿಂದ ಬಂದಂತಹ ಯಾವ ಆ ಮೂಲರಾಮದೇವರ ಪ್ರತಿಮೆ ಇದೆ, ಆ ಮೂಲರಾಮದೇವರ ಪ್ರತಿಮೆಯನ್ನ ಸ್ವೀಕಾರ ಮಾಡಿ ಆ ಮೂಲರಾಮಚಂದ್ರನ ಪ್ರತಿಮೆಯನ್ನ ಅನನ್ಯ ಭಕ್ತಿಯಿಂದ ಪೂಜೆ ಮಾಡಿ ಕೇವಲ ಪ್ರತಿಮಾ ಅಧಿಷ್ಠಾನದಲ್ಲಿ ಮಾತ್ರ ಭಗವಂತನನ್ನ ಕಾಣದೆ ಶಾಸ್ತ್ರದಲ್ಲಿಯೂ ಕೂಡ ಭಗವಂತನನ್ನ ಕಂಡು ಭಗವಂತನ ಸೇವೆಯನ್ನ ಮಾಡಿದರು ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥರು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಗೋವಿಂದ ಶಾಸ್ತ್ರಿಗಳು ಅದ್ವೈತಿಗಳಾಗಿದ್ದವರು. ಅಂಥ ಗೋವಿಂದ ಶಾಸ್ತ್ರಿಗಳು ಈ ಮಧ್ವರ ಶಾಸ್ತ್ರದಲ್ಲಿ ಇರುವ ಸ್ವಾರಸ್ಯವನ್ನ ಔಚಿತ್ಯವನ್ನ ಕಂಡು ಆಚಾರ್ಯ ಮಧ್ವರ ಶಿಷ್ಯತ್ವವನ್ನ ವಹಿಸಿಕೊಂಡವರಾಗಿ ಎಲ್ಲ ಸಚ್ಚಾಸ್ತ್ರಗಳ ಅಧ್ಯಯನವನ್ನ ಮಾಡ್ತಾರಂತೆ ಈ ಅಕ್ಷೋಭ್ಯ ತೀರ್ಥರು. ಇಂಥ ಅಕ್ಷೋಭ್ಯ ತೀರ್ಥರು ಆಗಿನ ಕಾಲದಲ್ಲಿ ಪ್ರಸಿದ್ಧರಾದ ಶೃಂಗೇರಿ ಎಂಬ ಕ್ಷೇತ್ರದಲ್ಲಿ ವಾಸವನ್ನ ಮಾಡಿಕೊಂಡಿರತಕ್ಕಂತಹ ಅನೇಕ ರಾಜ ಮರ್ಯಾದೆಗಳಿಗೆ ಸನ್ಮಾನಗಳಿಗೆ ಪಾತ್ರರಾಗಿರತಕ್ಕಂತಹ ವಿದ್ಯಾಭೂಯಿಷ್ಠರಾದ
ಅನೇಕ ಸಚ್ಚಾಸ್ತ್ರ ಸಂಪನ್ನರಾದಂತಹ ಮಹನೀಯರು ವಿದ್ಯಾರಣ್ಯ ತೀರ್ಥರು. ಅಂಥ ವಿದ್ಯಾರಣ್ಯ ತೀರ್ಥರ ಹತ್ತಿರ ಈ ಅಕ್ಷೋಭ್ಯ ತೀರ್ಥರು ವಾಕ್ಯಾರ್ಥಕ್ಕೋಸ್ಕರ ಅಂತ ಹೋಗ್ತಾರೆ. ಹೋದ ಸಂದರ್ಭದಲ್ಲಿ ವಿದ್ಯಾರಣ್ಯ ತೀರ್ಥರು ಹೇಳ್ತಾರೆ, ರಾಜನ ಮರ್ಯಾದೆಗೆ ಪಾತ್ರರಾದಂತಹ ನಾವು ಒಬ್ಬ ಯಕ್ಕಶ್ಚಿತ್ ಭಿಕ್ಷು, ಇವರೊಟ್ಟಿಗೆ ನಾವು ವಾಕ್ಯಾರ್ಥವನ್ನ ನಡೆಸಲಾರೆವು ಅಂತ ತಿರಸ್ಕಾರ ಮಾಡಿದಾಗ, ಆಗ ನರಸಿಂಹದೇವರ ಒಂದು ಅನುಗ್ರಹದಿಂದ ಈ ಅಕ್ಷೋಭ್ಯ ತೀರ್ಥರಿಗೆ 2 ನೇರಳೆ ಹಣ್ಣುಗಳು ಸಿಗತ್ತೆ. ಆ 2 ನೇರಳೆ ಹಣ್ಣುಗಳಲ್ಲಿ ಒಂದು ಸಾಲಿಗ್ರಾಮ ಆಗತ್ತೆ, ಇನ್ನೊಂದು ರಾಜನಿಗೆ, ಆನೆಗೊಂದಿ ಪ್ರಾಂತ್ಯದ ರಾಜನಿಗೆ ಆಗಿನ ಕಾಲದಲ್ಲಿ ಸಂತಾನ ಇರೋದಿಲ್ಲ. ಆ ರಾಜ ಬಂದು ನಿನ್ನ ಹತ್ತಿರ ಕೇಳ್ತಾನೆ, ಅವನ ಪತ್ನಿ ಈ ನೇರಳೆ ಹಣ್ಣನ್ನು ತಿಂದು ಸಂತಾನವನ್ನು ಪಡೆಯುವಂತಾಗಲಿ ಅಂತ ಅನುಗ್ರಹವನ್ನು ಮಾಡಿ ಹೋಗ್ತಾರಂತೆ ಆ ಅಕ್ಷೋಭ್ಯ ತೀರ್ಥರ ಹತ್ರ. ಹೋದ ಮೇಲೆ ಆನೆಗೊಂದಿ ರಾಜನ ಬರ್ತಾನೆ, ಮಡದಿಗೆ ಆ ಪ್ರಸಾದವನ್ನು ಕೊಟ್ಟು ಆ ಮೂಲಕ ಸಂತಾನವನ್ನು ಪಡಿತಾನೆ. ಆನೆಗೊಂದಿ ರಾಜ ಸಕಲ ರಾಜ ಮರ್ಯಾದೆಯನ್ನು ಕೂಡ ಆ ಅಕ್ಷೋಭ್ಯ ತೀರ್ಥ ಯತಿಗಳಿಗೆ ಮಾಡ್ತಾನಂತೆ ಆ ಆನೆಗೊಂದಿ ರಾಜ. ವಿದ್ಯಾರಣ್ಯ ತೀರ್ಥರು ಯಾವುದೋ ಒಂದು ನೆಪವನ್ನು ಹೇಳಿ ವಾಕ್ಯಾರ್ಥವನ್ನು ನಡೆಸದೇ ಇದ್ದರೂ ನಡೆಸಿರಲಿಲ್ಲ ಹಿಂದೆ. ಆದರೆ ಸಕಲ ರಾಜ ಮರ್ಯಾದೆಗೆ ಪಾತ್ರರಾಗಿ ಬಂದ ಸಂದರ್ಭದಲ್ಲಿ ಆ ಅಕ್ಷೋಭ್ಯ ತೀರ್ಥರು ಆ ವಿದ್ಯಾರಣ್ಯ ತೀರ್ಥರ ಹತ್ತಿರ ವಾಕ್ಯಾರ್ಥವನ್ನು ನಡೆಸ್ತಾರಂತೆ. ತುಂಬಾ ದಿನಗಳ ಪರ್ಯಂತ ವಾಕ್ಯಾರ್ಥವನ್ನು ನಡೆಸ್ತಾರೆ. ಅವರು ತಮ್ಮ ಹಠವನ್ನು ಬಿಡಲಿಕ್ಕೆ ಸಿದ್ಧರಿಲ್ಲ. ಅಕ್ಷೋಭ್ಯ ತೀರ್ಥರು ತಾವು ಹಿಡಿದ ಪಕ್ಷವನ್ನು ಬಿಡಲಿಕ್ಕೆ ಸಿದ್ಧರಿಲ್ಲ. ಹಾಗಾದ್ರೆ ಏನು ಮಾಡೋದು ಅಂತ ಆಲೋಚನೆಯನ್ನ ಮಾಡಿ ಸ್ವಯಂ ತಾವೇ ಅಷ್ಟು ದಿನಗಳ ಮಟ್ಟಿಗೆ ಯಾವ ವಾಕ್ಯಾರ್ಥ ನಡೆದಿದೆ ಆ ಎಲ್ಲ ವಾಕ್ಯಾರ್ಥವನ್ನು ಕೂಡ ಲೇಖನದ ರೂಪದಲ್ಲಿ ಇಳಿಸಿ ಅವರು ಒಂದು ಒಪ್ಪಂದವನ್ನು ಮಾಡ್ಕೋತಾರೆ. ಈ ನಮ್ಮ ವಾಕ್ಯಾರ್ಥ ಅದ್ವೈತಿಗಳಿಗೂ ಬೇಡ, ಮಾಧ್ವ ಸಂಪ್ರದಾಯದ ಶಿಷ್ಯರಿಗೂ ಬೇಡ, ಒಬ್ಬ 3ನೇ ವ್ಯಕ್ತಿಗೆ, ಯಾವ ಪಕ್ಷದಲ್ಲಿಯೂ ಕೂಡ ಆಗ್ರಹ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿಗೆ ಈ ಗ್ರಂಥವನ್ನು ಕೊಡೋಣ, ಅವರು ಏನು ತೀರ್ಮಾನಕ್ಕೆ ಬರ್ತಾರೋ ನಾವು ಅದನ್ನು ಒಪ್ಪಿಕೊಳ್ಳೋಣ ಅಂತ ಹೇಳಿದಾಗ ಆಗ ವಿದ್ವನ್ಮಂಡಲಿಗೆ ಬರೆದು ಕೊಡ್ತಾರೆ. ಆ ವಿದ್ವನ್ಮಂಡಲಿಯಲ್ಲಿ ರಾಮಾನುಜಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ವೇದಾಂತ ದೇಶಿಕರು ಅವರ ಹತ್ತಿರ ಕೊಟ್ಟಾಗ ಆ ವಾಕ್ಯಾರ್ಥದ ಸರಣಿಯನ್ನ ಲೇಖನ ರೂಪದಲ್ಲಿ ಇದ್ದದ್ದನ್ನ ಕಂಡು ಅಕ್ಷೋಭ್ಯ ತೀರ್ಥರ ಪಾಂಡಿತ್ಯವನ್ನ ಕಂಡು ಬೆಕ್ಕಸ ಬೆರಗಾಗ್ತಾರಂತೆ ಆ ವೇದಾಂತ ದೇಶಿಕರು. ಆ ವೇದಾಂತ ದೇಶಿಕರೇ ಇವತ್ತಿಗೂ ಕೂಡ ಅವರ ಒಂದು ಚಂಪೂ ಗದ್ಯದಲ್ಲಿ ನಾವು ನೋಡಬಹುದು. ವೇದಾಂತ ದೇಶಿಕರ ಹತ್ತಿರ ವಿದ್ಯಾರಣ್ಯ ತೀರ್ಥರ ವಾಕ್ಯಾರ್ಥದ ಒಂದು ಪ್ರಬಂಧ ಬಂತು. ಅದರಲ್ಲಿ ವೇದಾಂತ ದೇಶಿಕರೇ ಒಂದು ಶ್ಲೋಕವನ್ನ ಮಾಡಿ ಕೊಟ್ಟಿದ್ದಾರೆ. ಅಸೀನಾ ತತ್ವಮಸೀನಾ, ತತ್ವಮಸಿ ಎಂಬ ಖಡ್ಗದಿಂದ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುನಿರಚ್ಛಿನತ್ ಅಂತ ಹೇಳಿ, ಅಕ್ಷೋಭ್ಯ ತೀರ್ಥ ಎಂಬ ಯತಿ ಮಹಾರಣ್ಯಂ ತುಂಬಾ ದೊಡ್ಡದಾದಂಥ ಅರಣ್ಯ, ಕಾಡಿನಲ್ಲಿ ಇರ್ತಕ್ಕಂತಹ ಯಾವ ಕಾಡು ತುಂಬ ದಟ್ಟವಾದ ಅರಣ್ಯ, ಯಾವ ಮರ, ಯಾವ ದುಷ್ಟ ಪ್ರಾಣಿ, ಯಾವ ಸಾತ್ವಿಕ ಪ್ರಾಣಿ ಇರುತ್ತೆ ಗೊತ್ತಿಲ್ಲ. ಅದರಂತೆ ಈ ವಿದ್ಯಾರಣ್ಯ ತೀರ್ಥರಲ್ಲಿ ಅನೇಕ ಸಚ್ಚಾಸ್ತ್ರಗಳೆಂಬ ದೊಡ್ಡ ಗೊಂಡಾರಣ್ಯದಲ್ಲಿ ಹೊಕ್ಕಿ ತತ್ವಮಸಿ ಎಂಬ ಅಸಿ ಖಡ್ಗದಿಂದ ಆ ವಿದ್ಯಾರಣ್ಯ ಎಂಬ ದೊಡ್ಡ ಅರಣ್ಯವನ್ನ ತುಂಡರಿಸಿದ್ದಾರೆ ಅಂತ ಹೇಳಿ ಆ ವೇದಾಂತ ದೇಶಿಕರು ಶ್ಲೋಕದ ರೂಪದಲ್ಲಿ ಅವರಿಗೆ ಕೊಟ್ಟು ಕಳುಹಿಸ್ತಾರೆ. ಈ ಮೂಲಕ ದ್ವೈತ ಸಿದ್ಧಾಂತದ ಕೀರ್ತಿ ಪತಾಕೆಯನ್ನ ಮೇರು ಶಿಖರದಲ್ಲಿ ಇಟ್ಟಂತಹ ಅಗ್ರಗಣ್ಯರು ಆಚಾರ್ಯ ಮಧ್ವರ ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಅಕ್ಷೋಭ್ಯ ತೀರ್ಥ ಅನ್ನುವಂತಹ ಯತಿಗಳು ಒಬ್ಬರು. ಇಂಥ ಆ ಅಕ್ಷೋಭ್ಯ ತೀರ್ಥರು ಹೇಳ್ತಾ ಇದ್ದಾರೆ, ಸಂವರ್ಧಯನ್ ಕೃತೋಪದೇಶ ಪ್ರತಿಮಾಂಚ ಗೃಹ್ಣಂ ಕ್ಷೋಭಂ ವಿದಾತುಂ ಪ್ರತಿವಾದಿವಾಚಾಂ. ಎಲ್ಲಾದರೂ ಕೂಡ ಅಕ್ಷೋಭ್ಯ ತೀರ್ಥರು ಬಂದರೆ ವಿದ್ಯಾರಣ್ಯ ತೀರ್ಥರಂತ ಮಹನೀಯರನ್ನ ಸೋಲಿಸಿದಂಥ ದೊಡ್ಡ ಯತಿಗಳು, ಇವರ ಪಾಂಡಿತ್ಯಕ್ಕೆ ನಾವೆಲ್ಲರೂ ಶರಣಾಗತರಾಗಲೇಬೇಕು. ಇಲ್ಲದೆ ಹೋದರೆ ವಿದ್ಯಾರಣ್ಯರನ್ನ ಸೋಲಿಸಿದಂತೆ ನಮ್ಮನ್ನೂ ಕೂಡ ನಮ್ಮ ಅಸ್ತಿತ್ವವೇ ಇಲ್ಲದಂತೆ ಮಾಡಿಬಿಡ್ತಾರೆ ಅನ್ನೋ ಭಯ ಆಗಿನ ಕಾಲದ ವಿದ್ವಾಂಸರಿಗೆ ಇತ್ತು ಅನ್ನೋದನ್ನ ನಾವು ಕೇಳ್ತೇವೆ. ಅಂಥ ಆ ಅಕ್ಷೋಭ್ಯ ತೀರ್ಥರು ಈ ಮೂಲಕ ವಾಕ್ಯಾರ್ಥವನ್ನು ನಡೆಸಿ ಗ್ರಂಥಗಳ ನಿರ್ಮಾಣದ ಮೂಲಕ ಅನೇಕ ಪಾಠ ಪ್ರವಚನಗಳ ಮೂಲಕ ಮಧ್ವಾಚಾರ್ಯರ ಸೇವೆಯನ್ನ ಹಾಗೆ ವೇದವ್ಯಾಸ ದೇವರ ಸೇವೆಯನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.
ಅದನ್ನೇ ಮುಂದಿನ ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ದೃಢಾಸಿನಾ ತತ್ವಮಸೀತಿ ವಾಚಾ ಸಾಮರ್ಥ್ಯಭಾಜಾ ಪರಜೀವಭೇದೇ ಅವೈದಿಕಾಗ್ರ್ಯಂ ಮುನಿರೇಶ ವಿದ್ಯಾರಣ್ಯಂ ಶರಣ್ಯಂ ಕುದೃಶಾಂ ಬಿಭೇದಾ. ಯಾವ ವಿಷಯದಲ್ಲಿ ವಾಕ್ಯಾರ್ಥ ನಡೆಯುತ್ತೆ ಅಂತ ಹೇಳಿದರೆ, ಅದ್ವೈತಿಗಳು ಜೀವ ಬ್ರಹ್ಮರ ಐಕ್ಯವನ್ನು ನಿರೂಪಣೆ ಮಾಡಲಿಕ್ಕೆ ಪಂಚಮಹಾವಾಕ್ಯಗಳನ್ನು ನಿರೂಪಣೆಯನ್ನು ಮಾಡ್ತಾರೆ. ಅದರಲ್ಲಿ ಒಂದು ವಾಕ್ಯ ತತ್ವಮಸಿ. ತತ್ ತ್ವಂ ಅಸಿ. ತತ್ ಅಂದರೆ ಸರ್ವಜ್ಞತ್ವ ವಿಶಿಷ್ಟನಾದಂಥ ಯಾವ ಬ್ರಹ್ಮನಿದ್ದಾನೆ ಆ ಬ್ರಹ್ಮ ತ್ವಂ ನೀನು ಆಗಿದ್ದೀಯ ಅಂತ ಹೇಳಿದಾಗ, ಆಗ ಅಕ್ಷೋಭ್ಯ ತೀರ್ಥರು ಹೇಳ್ತಾರೆ, ನೀನೇ ಬ್ರಹ್ಮನಾಗಿದ್ದೀಯ ಅಂತ ಹೇಳಿದರೆ ನಮಗೆ ಅನೇಕ ಅನುಪಪತ್ತಿಗಳು ಕಾಣ್ತಾ ಇದೆ. ಏನು? ನಾನೇ ಬ್ರಹ್ಮನಾಗಿದ್ದರೆ ಆಗ ಒಂದೋ ಬ್ರಹ್ಮನಲ್ಲಿ ಇರತಕ್ಕಂಥ ಸುಖ ನನಗೆ ಬರಬೇಕು, ಅಥವಾ ನಾನು ಅನುಭವಿಸುವಂತಹ ದುಃಖ ಬ್ರಹ್ಮನಿಗೆ ಹೋಗಬೇಕು. ಎರಡೂ ಆಗ್ತಾ ಇಲ್ಲ. ಆದ್ದರಿಂದ ತತ್ವಮಸಿ ಅನ್ನೋ ವಾಕ್ಯಕ್ಕೆ ನೀನೇ ಬ್ರಹ್ಮನಾಗಿದ್ದೀಯ ಅಂತ ಅರ್ಥ ಅಲ್ಲ, ತತ್ಸದೃಶಃ ತ್ವಮಸಿ ಅಂತ ಹೇಳಿ ಸಾದೃಶ್ಯವನ್ನು ಇಟ್ಟುಕೊಂಡು ಗೌಣೀ ವೃತ್ತಿಯಿಂದ ಇಲ್ಲಿ ಸಾದೃಶ್ಯಾರ್ಥವನ್ನು ಮಾಡಬೇಕು ಅಂತ ಹೇಳಿ ಆ ಅಕ್ಷೋಭ್ಯ ತೀರ್ಥರು ವಿದ್ಯಾರಣ್ಯ ಎಂಬ ದೊಡ್ಡ ಅರಣ್ಯವನ್ನ ಖಂಡನೆ ಮಾಡಿ ಜಗತ್ತಿಗೆ ಮೂಲವಾಗಿ ಮೇಲ್ನೋಟಕ್ಕೆ ಅದ್ವೈತವನ್ನು ಪ್ರತಿಪಾದನೆ ಮಾಡುವಂತಹ ವಾಕ್ಯಗಳ ನಿಜವಾದ ಅರ್ಥ ಏನು ಅನ್ನೋದನ್ನ ಇವತ್ತಿನ ದಿನ ನಮ್ಮ ಮಾಧ್ವ ಸಮಾಜಕ್ಕೆ ನೀಡಿದಂಥ ದೊಡ್ಡ ಕೊಡುಗೆ ಅದು ಅಕ್ಷೋಭ್ಯ ತೀರ್ಥರಂಥ ಯತಿಗಳಿಗೆ ಸಲ್ಲತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣ